ಬರೀಲೇಬೇಕು ಅಂತ ಅನಿಸುವಂಥ ಒತ್ತಡ ಬಂದಾಗ ಅದು ತಾನಾಗೆ ಕವಿತೆ ನನ್ನೊಳಗಿಂದ ಹೊರಬರುತ್ತೆ. ನಾನು ಉದ್ದೇಶಪಟ್ಟು ಬರೆಯುವಂಥ ಇನ್ನೊಂದು ಸಾಹಿತ್ಯದ ಪ್ರಕಾರ ಅಂದರೆ ವೈಚಾರಿಕ ಲೇಖನ. ಸಮಾಜದಲ್ಲಿ ನಾನು ಸುತ್ತಮುತ್ತ ನೋಡುವಂತಹ ಅನೇಕ ಸಮಸ್ಯೆಗಳನ್ನು, ಆಗುಹೋಗುಗಳನ್ನು ನನ್ನ ದೃಷ್ಟಿಯಲ್ಲಿ ನಾನು ವಿಶ್ಲೇಷಿಸೋದಕ್ಕೆ ಇಟ್ಕೊಂಡಿರುವಂಥದ್ದು ವೈಚಾರಿಕ ಲೇಖನ. ಅದಕ್ಕೆ ಪ್ರಜಾವಾಣಿಯಲ್ಲಿ ನನಗೆ 1 ವರ್ಷಗಳ ಕಾಲ ಅಂಕಣ ಬರೆಯೋಕ್ಕೆ ಸಿಕ್ಕಂಥ ಅವಕಾಶ, ನನಗೆ ಸಿಕ್ಕಂತಹ ಒಂದು ನಿಜಕ್ಕೂ ನನಗೆ ತುಂಬ ಸಮಾಧಾನ ಕೊಟ್ಟಂಥ ಒಂದು ವಿಷಯ ಅಂತ ಹೇಳ್ತೀನಿ. ಯಾಕೆಂದರೆ ಅದರ ಮೂಲಕ ನಾನು ಮಹಿಳೆ, ಮಕ್ಕಳು, ಸಾಮಾಜಿಕ ಸಮಸ್ಯೆಗಳು, ಪರಿಸರದ ಸಮಸ್ಯೆಗಳು, ಹೀಗೆ ಅನೇಕ ವಿಷಯಗಳನ್ನು ಅದರಲ್ಲಿ ಚರ್ಚೆ ಮಾಡಿದ್ದೀನಿ. ಇವತ್ತಿಗೂ ಕೂಡ ನಾನು ಪ್ರಜಾವಾಣಿಯಲ್ಲಿ ಮತ್ತು ಕನ್ನಡಪ್ರಭ, ವಿಜಯ ಕನ್ನಡ ಬೇರೆ ಬೇರೆ ಸಮಸ್ಯೆಗಳು ಇಟ್ಕೊಂಡು ಬರೀತಾ ಇರ್ತೀನಿ. ನಮ್ಮ ಪಶ್ಚಿಮ ಘಟ್ಟದ ಕಾಡುಗಳು, ಆ ಪರಿಸರ ಸಂಬಂಧಿತ ಆನೆಗೆ ಸಂಬಂಧಪಟ್ಟಂತಹ, ಆನೆ ದಾಳಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಇಟ್ಕೊಂಡಿರಬಹುದು. ಮತ್ತು ಪ್ರಾಣಿ ಬಲಿ, ಅದಕ್ಕೆ ಸಂಬಂಧಪಟ್ಟಂತಹ ವಿಷಯ, ಇವತ್ತಿಗೆ ಅದು ಎಷ್ಟು ಪ್ರಸ್ತುತ ಒಂದು ವಿಷಯವನ್ನು ಕೊಡಬೇಕಾಗಿರುವಂಥ ಲೇಖನಗಳು. ಮಕ್ಕಳ ಸಂಬಂಧಪಟ್ಟಂತೆ ಕಾನೂನುಗಳು ಏನು ಮಾಡ್ತಾ ಇದ್ದಾವೆ, ಯಾವ ಹಂತದವರೆಗೂ ಕೆಲಸ ಮಾಡ್ತಿದೆ ಅನ್ನುವಂಥ ವಿಷಯ ಇರ್ಬೋದು. ಮಹಿಳೆಯರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ, ಮತ್ತು ಪುಟ್ಟ ಮಕ್ಕಳ ಮೇಲೆ ನಡೆಯುವಂತಹ ಅತ್ಯಾಚಾರಗಳು, ಮತ್ತು ನಮಗೆ ಸಾಮಾಜಿಕವಾಗಿ ಕಂಡಂತಹ ಅನೇಕ ಅಂಶಗಳನ್ನು ಅದನ್ನು ನಿಷ್ಕರ್ಷಕ್ಕೆ ಒಡ್ಡಿ ಅದನ್ನು ವೈಚಾರಿಕವಾಗಿ ಮತ್ತು ವೈಜ್ಞಾನಿಕ ತರಹದ ಮೇಲೆ ಚರ್ಚೆ ಮಾಡುವಂತಹ ಅನೇಕ ವಿಷಯಗಳನ್ನು ನನಗೆ ವೈಚಾರಿಕ ಲೇಖನದಲ್ಲಿ ಚರ್ಚೆ ಮಾಡ್ತಿದ್ದೆ. ಅದಲ್ಲದೆ ನನ್ನ ವಾಚಕರ ವಾಣಿಗೆ ಬರೆಯುವಂಥ ಪತ್ರಗಳು ಕೂಡ ನಾನು ಅಲ್ಲಿ ಒಂದಿಷ್ಟು ವೈಚಾರಿಕ ಅಂಶಗಳಿದ್ದಾಗ ನನಗೆ ಹೇಳಲೇಬೇಕಾಗಿರುವಂಥ ಅಂಶಗಳನ್ನು ಅಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಾಗಿ ವೈಚಾರಿಕ ಲೇಖನ ನನ್ನ ಇನ್ನೊಂದು ಆಯಾಮವನ್ನು, ನನ್ನ ಬೌದ್ಧಿಕ ಅಥವಾ ನನ್ನ ಸಾಮಾಜಿಕ ಕಳಕಳಿಯ ಇನ್ನೊಂದು ಆಯಾಮವನ್ನು ಸೂಚಿಸುತ್ತೆ ಅಂತ ನಾನು ಭಾವಿಸ್ತೀನಿ.